ಖಾನಾಪುರ ತಾಲೂಕಿನಲ್ಲಿ ಕಾಪೋಲಿ ಊರಾಗ ಒಬ್ಬ ಗಂಡ ಹೆಂಡತಿಗೆ ಹಿಂಗೆ ಕೊಲೆ ಮಾಡಿದಾನು. ಭಾಳ ತ್ರಾಸ ಮಾಡಿ ಕೊಲೆ ಮಾಡಿದಾನು. ಸಣ್ಣ ಸಣ್ಣ 2 ಹುಡುಗರು ಅದಾರು. ಬಂದು ಸಂಶಯ ಮೇಲೆ ಬರೀ ಒಂದು ಸಂಶಯ ಸಲುವಾಗಿ ಕೊಲೆ ಮಾಡಿದಾನು. ಪೂರಾ ನೆಕೆಡ್ ಮಾಡಿ ಎಲ್ಲ ಬಾಡಿ ಎಲ್ಲ ನೋವು ಕೊಟ್ಟು ಸಾಯಿಸಿದಾನೆ. ಅವ್ನು ಭಯಂಕರ ಶಿಕ್ಷೆ ಆಗಬೇಕು. ಅವ್ರು ಮತ್ತು ಕೊಲೆ ಮಾಡ್ಕ್ಯಾಸ ರಾತ್ರಿ 5 ಗಂಟೆಗೆ ಫೋನ್ ಮಾಡಿ ದವಾಖಾನೆಗೆ ತೊಗೊಂಡು ಹೋಗಿದ್ರು. ಮತ್ತು ಅಟ್ಯಾಕ್ ಆಗಿದೆ ಅಂತ ಅವ್ರ ಹೆಂಡತಿದ ಅಪ್ಪಾಗ ಕರ್ಸಿರು. ಮತ್ತು ಎಲ್ಲ ಇದನ್ನು ಮಾಡೋಕ್ಕೆ ತಯಾರಿದ್ರಿ ಅವ್ರು. ಬೆಂಕಿ ಹಚ್ಕ್ಯಾಸ ಸುಟ್ಕೊಂಡು ಎಲ್ಲ ಅವ್ರು ಒಬ್ಬರು 2 ಹುಡುಗರು ಮುಂದೆ ನೆಕ್ಕೆಡ್ ಮಾಡ್ಕ್ಯಾಸ ಹೊಡಿದಾರೆ. ಲಾಟ್ನೇಲಿ ಕುರ್ಚಿಲಿ ಬೇಕಾದ ಹೆಂಗೆ ಮತ್ತು ಕರೆಂಟ್ ಕೊಟ್ಟು ಹೊಡಿದಾರೆ ರೀ. ಮೈ ಎಲ್ಲ ಕರೆಂಟ್ ಕೊಟ್ಟಿದ್ದಾನೆ ರೀ. ಒಂದು ಸಣ್ಣ ಶೂಟಿಂಗ್ ಆಯ್ತು ರೀ. ಅವ್ನು ಏನಂದ್ರೆ ಹೊರಗಿಂದ ಅವನದ ಲಪಡ ಇರ್ಬೇಕು ರೀ. ಅವ್ರದ್ದ ಲಪಡ ಇರ್ಬೇಕು ರೀ. ಆ ಹುಡುಗಿ ಏನು 1 ನಂಬರ್ ರೀ. ಲಕ್ಷ್ಮಿ ಅಕ್ಕಿನ ಕಳಿಸಿದ ಎಲ್ಲ ಅದು ಅಂಗಡಿ ಹಾಕಿ ಇದನ್ನು ಮಾಡಿದ್ರಿ. ಅದು ಒಂದು ಅಂಗಡಿ ಇತ್ತು ಕಿರಾಣಿ. ದಿವಸ ಒಂದು 5,000 ವ್ಯಾಪಾರ ಮಾಡ್ತಿದ್ರಿ ಅಕ್ಕಿ. ಇವ್ 2 ಗಾಡಿ ತೊಗೊಂಡು ಬಾಡಿಗೆ ಮಾಡ್ತಿದ್ವಿ. ಮುಂದೆ ಹೊರಗೆ ಲಪಡ ಐತೆ ರೀ. ಮತ್ತು ಇವಂಗೆ ಸಂಶಯ ಮಾಡ್ಕ್ಯಾಸ ಇದ್ರ ಮೇಲೆ ಸಂಶಯ ತೊಗೊಂಡು ಇದಕ್ಕಿದ್ದು ಕೊಲೆ ಮಾಡಿದಾರೆ. ಒಂದು ಶೂಟಿಂಗ್ ಐತ್ರಿ, ತಗೋರಿ ಅವರು ಚರಿತ್ರೆ ಮೇಲೆ ಸಂಶಯ ತೊಗೊಂಡ್ರಿ. ಅವ್ನು ಅಂಗಡ್ಯಾಗ ಕಸ್ಟಮರ್ ಬರ್ತಾರಲ್ಲ ಅವ್ರಿಗೆ ಡೌಟ್ ಅಂದ್ರೆ ರೊಕ್ಕ ಹೆಚ್ಚಿಗೆ ಆಗಿತ್ರಿ. ಅವಂಗ ರೊಕ್ಕ ಹೆಚ್ಚಿಗೆ ಮಾಡಿದ್ದು ಅವ್ರ ಹೆಂಡತಿ ಮೇಲಿಂದ ರೊಕ್ಕ ಮಾಡಿದ್ರಿ. ಅವ್ನು ಅಲ್ಲ ಈಗ ಮುಂಚೆ ಏನಾದರೂ ಈ ರೀತಿ ಆಗತೈತೆ ಅಂತ ಏನಾದ್ರು ನಿಮ್ಮ ಗಮನಕ್ಕೆ ಅಂದ್ರೆ ಜಗಳ ಮಾಡೋದು ಹೇಳಿದ್ರಿ? ಇಲ್ಲ ಆ ಹುಡುಗಿ ಒಟ್ಟು ಹೇಳಿಲ್ಲ. ಹುಡುಗಿ ಟಾರ್ಚರ್ ಮಾಡತ್ತಿತ್ತು ಈಗ 6 ತಿಂಗಳ. ಖರೆ ಹುಡುಗಿಯನ್ನು ಯಾರಿಗೆ ಹೇಳಿಲ್ಲ. ಯಾವಾಗ ಮದುವೆ ಆಗೈತೆ ಸರ್? 2016ದಾಗ ಆಗಿತ್ತು ರೀ. ಒಂದು ಹುಡುಗ ಐತ್ರಿ, ಇಲ್ಲ ಐತಿ ನೋಡ್ರಿ ಹುಡುಗ. ಒಂದು ಹುಡುಗ ಐತ್ರಿ, ಒಂದು ಹುಡುಗಿ ಐತ್ರಿ. ಒಂದು ಊರಾಗ ಅಂಗಡಿ ಐತ್ರಿ ಚಲೋ. ಆ ಹುಡುಗಿನ ನಡೆಸ್ತಿದ್ರಿ. ಡೌಟ್ ಪಡ್ತಿದ್ರು. ಹಾಂ, ಡೌಟ್ ಪಡ್ತೀರಿ. ಆ ದಿವಸ ಏನಾತ್ರಿ ಮನೆಯಲ್ಲಿ ಅವ್ರ ಅವಪ್ಪ ಹೋಗಿದ್ರಿ. ಅವ್ರು ಸೇರಿ ನಶೆದಾಗ ಸಂಶಯ ಅವ್ನು ಕೊಂದು ಬಿಟ್ಟಾನ್ರಿ. ಮೊದಲೇ ದಿವಸ ಏನೋ ತಂದೆ ತಾಯಿ ಬಂದೆಲ್ಲ ಹೋಗಿದ್ರು. ಆ ಹುಡುಗಿಗೆ ಕೇಳಿದ್ರು, ಮತ್ತು ಹಿಂಗೆ ಆಕೈತಂದ್ರೆ ನಡಿ ಊರ್ಗೆ. ಆ ಹುಡುಗಿ ನಂದು ಎಲ್ಲ ಫ್ಯಾಮಿಲಿ ಎಲ್ಲ ಇದನ್ನಾಗ್ತೈತಿ ಅಂದರೆ ಸಂಸಾರ ವೇಸ್ಟ್ ಇದಾಗ್ತೈತಿ, ಮುರಿತೈತಿ. ನಾ ಬರಂಗಿಲ್ಲ, ಇಲ್ಲೇ ಇದನ್ನು ಮಾಡ್ತೀನಿ. ಊರಾಗೇನು ಯಾರು ಸಂಬಂಧ ಇಲ್ಲ. ಗಂಡ ಒಬ್ಬನ ಏನು ಗೊತ್ತಿರಾಕಿಲ್ಲ. ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವಿ. ನಂದಗಡ್ ಪೊಲೀಸ್ ಸ್ಟೇಷನ್ದಾಗ FIR ಮಾಡಿದ್ದೀವಿ ರೀ. ಅರೆಸ್ಟ್ ಮಾಡಿ ಖಾನಾಪುರ ಕೋರ್ಟ್ಗೆ ಹಾಜರು ಮಾಡಿ ಶಿಕ್ಷೆ ಆಗ್ಬೇಕಂತ ಹಿಂಡಲ್ಗೆ ಕಳಿಸಿದಾರೆ ರೀ. ಅಂದ್ರೆ ಈಗ ಅವ್ರು ಅಕ್ಕಿ ಮಾರಾಟ ಮಾಡ್ಕೊಂಡು ಇದು ಮಾಡ್ತಿದ್ರೇನ್ರಿ ಗಂಡ? ಹಾಂ, ಅಂಗಡಿ ಹಾಕಿದ್ರಿ. ಅಕ್ಕಿ ಹೋಲ್ಸೇಲ್ ಅಂಗಡಿ ಐತ್ರಿ, ಕಿರಾಣ. ಹಾಂ, ಇವ್ರ ಅಂಗಡಿಯಾಗ ಕುಂದಿರ್ತಿದ್ರು. ಹಾಂ, ಅದಕ್ಕೆ ಹಿಂಗೆ ಹೊರಗಿನ ಜನ ಏನೋ ಅದಾರ ಅಂತೇಳಿ ಡೌಟ್. ರೊಕ್ಕನೂ ಹೆಚ್ಚಿಗೆ ಆಗಿತ್ರಿ ಈಗ. ರೊಕ್ಕ ಭಾಳ ಆಗಿದೆ. ಏನು ಇದ್ದಿದ್ದ ಅಂಗಡಿಯಾಗ ರೀ, ಏನು ಮಟ್ರಿಯಲ್ ಐತಲ್ಲ ಅದು ಮಾರ್ಕ್ಯಾಸ ಹುಡುಗರಿಗೆ ಇದ್ರ ಮೇಲೆ ಹೆಸರು ಮೇಲೆ ಇಟ್ಕ್ಯಾಸ ಅವ್ರದ್ದು ಭಾಳ ಇದನ್ನು ಮಾಡೋಕೆ ನಮ್ಗೆ ಇದನ್ನು ರೀ. ಮತ್ತು ಅವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಆನಂದ್ ಮತ್ತು ಅವ್ನು ಹೆಂಗೆ ಐತಿ ಹುಡುಗರಿಗೆ ಬಡುವಾಗ ನೀವು ಆಳ್ಬೇಡ್ರಿ, ನಿಮ್ಗೆ ಬೇರೆ ಅವಾತ ಕೊಡ್ತೀನಿ, ಕೊಲ್ಲಾಪುರ್ಗಾಗ ಐತಿ ಹಿಂಗೆ ಅನ್ನತ್ತಿತ್ರಿ. ಅವ್ರು ಬಡಿದಂತ ಆಯ್ತು ರೀ. ಕೊಲ್ಲಾಪುರದಾಗ ಯಾರು ತರ್ತೀನಿ ಅನ್ನತ್ತಿದ್ರು. ಅವ್ನು ಹೆಂಗಸ್ ಮಕ್ಕಳ ಮುಂದೆ ಹಾಂ, ಬೇರೆ ಮದುವೆ ಮಕ್ಕಳ ಮುಂದೆ ರೀ. ಕೇಳಿದಾರೆ, ಬಡಿಬ್ಯಾಡ್ರಿ ನಮ್ಗೆ ಅಪ್ಪ, ನಿಮ್ಗೆ ನಂದು ಇದನ್ನು ಶಪಥ ಐತಿ, ಪ್ರಾಮಿಸ್ ಐತಿ, ಹಿಂಗೆ ಅಂದಾರ ಹುಡುಗರು. ಖರೆ ಕೇಳಿಲ್ಲ ಅವು. ನೀವು ಅಂಜಬೇಡ, ಯಾರಿಗೆ ಏನು ಹೇಳಬೇಡ್ರಿ, ಮತ್ತು ನಿಮ್ಗೆ ಬ್ಯಾರೆ ಮಮ್ಮಿ ತಂದು ಕೊಡ್ತೀವಿ ಹಿಂಗೆ ಮಾಡಿ ಮಾತಾಡಿದಾರೆ. ಯಾರಿಲ್ಲ, ಅವ್ರು ಬಾಡಿಗೆ ಮನೆಗಿದ್ದು ಒಬ್ಬನೇ ಇದ್ರು. ಅವರು ಮನೆ ಎಕ್ದಮ್ ಹಿಂದೆ ಐತ್ರಿ. ಊರಾಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳಿದ್ರು. ಸುಳ್ಳು ರೀ. ಈಗ ಪೋಸ್ಟ್ ಮಾರ್ಟಮ್ ನಮಗೆ ಇದನ್ನ ಐತಲ್ಲ, ಮತ್ತು ಒಂದು ಶೂಟಿಂಗ್ ಆಯ್ತಿರಲ್ಲ. ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಗಂಡ ಹೇಳಿದಾನೆ ರೀ. ಅಂದರೆ ಅವ್ನು ಸುಳ್ಯಾಕೆ ತಯಾರಿತ್ರಿ. ಯಾರು ಬರ್ಲಿಕ್ಕಿಂತ ಪೈಲೆ ಅದು ಕ್ರೈಮ್ ಎಲ್ಲ ಇದನ್ನು ಮಾಡಕ್ಕೆ ತಯಾರಿತ್ರಿ. ಅವ್ನು ಹಾಂ, ಪಬ್ಲಿಕ್ ಮಾಡಿದ್ದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕೇಸ್. ಮತ್ತು ಕ್ರೈಮ್ ಎಲ್ಲ ಮುಚ್ಚಾಕೆ ತಯಾರಿದ್ರಿ. ಅವ್ನು ನಮ್ಮ ಆನಂದ್ ರಾಜಣ್ಣ ಪಾಟೀಲ್.